ಬಿಗ್ ಬಾಸ್ ಮನೇಲಿ ಏನ್ ನಡೀತಾ ಇದೆ? ವೋಟಿಂಗ್ ಲೈನ್ ಅಂತೂ ಈ ವಾರ ಓಪನ್ ಇರಲಿಲ್ಲ. ಸೊ ಸುದೀಪ್ ಸರ್ ಅಂತೂ ಒಂದು ಟ್ವಿಸ್ಟ್ ಹೇಳಿದ್ರು. ಒಂದು ಚೇಂಜಸ್ ಇರುತ್ತೆ, ಒಂದು ಟ್ವಿಸ್ಟ್ ಇರುತ್ತೆ ಅಂತ ಹೇಳಿದ್ರು. ಯಾವಾಗ ಅಂದ್ರೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಆದಾಗ ಬಿಗ್ ಬಾಸ್ ಮನೆಯಲ್ಲಿ ಅವತ್ತು ಒಂದು ಮಾತು ಹೇಳಿದ್ರು. ಒಂದು ಟ್ವಿಸ್ಟ್ ಇದೆ, ದೊಡ್ಡ ಟ್ವಿಸ್ಟ್ ಇದೆ ಅಂತ ಅವರು ಒಂದು ಹೇಳಿದ್ರು. ಮತ್ತೆ ಹೊರಗಡೆ ಪ್ರಪಂಚ ನೋಡಿದ್ರೆ, ಸೋಷಿಯಲ್ ಮೀಡಿಯಾ ಪ್ರಪಂಚ ನೋಡಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಂತೂ ರಜತ್ ಮತ್ತೆ ಚೈತ್ರ ಅವರು ಬಿಗ್ ಬಾಸ್ ಮನೆಯಿಂದ ಅವತ್ತು ಹೊರಗೆ ಹೋಗ್ತಾ ಇದ್ದಾರೆ, ಇವತ್ತು ಹೊರಗೆ ಹೋಗ್ತಾ ಇದ್ದಾರೆ ಅಂತ ಆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಹರಿದಾಡ್ತಾ ಇದೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಏನಿದೆ, ಇವರ ಅರ್ಥ ವೋಟಿಂಗ್ ಲೈನ್ ಓಪನ್ ಇರಲಿಲ್ಲ. ಸೊ ಏನು ನಮಗಂತೂ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಬಹಳ ಯಾವ ರೀತಿ ಆಗಿದೆ ಅಂದ್ರೆ ನೋಡೋರಿಗೆ ಒಂದು ತಲೆಯಲ್ಲಿ ಹುಳ ಬಿಟ್ಟ ತರ ಆಗಿದೆ. ಸೊ ಈ ವಾರ ವೋಟಿಂಗ್ ಲಿಸ್ಟ್ ಓಪನ್ ಇರಲಿಲ್ಲ. ಸೊ ಏನಿದೆ ಅಂತ ಬಹಳ ಜನ ಬಹಳ ನೋಡ್ತಾ ಇದ್ರಿ. ಸೊ ಈ ವಿಡಿಯೋದಲ್ಲಿ ನಾವು ಗೆಸ್ ಮಾಡೋಣ ಏನ್ ನಡೀತಾ ಇರುತ್ತೆ ಇವತ್ತು ನೈಟ್ ಅಂತ. ಸೊ ಸಂಡೇ ದಿನ ಇರುತ್ತೆ ಅಲ್ಲ. ಸೊ ಇವರಂತೂ ಎಲಿಮಿನೇಟ್ ಯಾರು ಆಗಿಲ್ಲ, ನಾಮಿನೇಷನ್ ಯಾರು ಆಗಿಲ್ಲ. ಸೊ ನಡೀತಾ ಇದೆ ಇದ್ರು ಏನು ಅಂತ ಬಹಳ ಜನರ ತಲೆಯಲ್ಲಿ ಬರ್ತಿದೆ. ಸೊ ಈ ವಾರ ನೋಡೋಣ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡೋಣ, ನಾವು ಊಹೆ ಮಾಡೋಣ. ಏನಂದ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ರಜತ್ ಅಂಡ್ ನಮ್ಮ ಚೈತ್ರ ಮೇಡಮ್ ಅವರು ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಹರಿದಾಡ್ತಾ ಇದೆ, ನೀವು ನೋಡಿದ್ದೀರಿ. ಸೊ ರಜತ್ ಅಂಡ್ ಚೈತ್ರ ಮೇಡಮ್ ಹೊರಗಡೆ ಹೋಗ್ತಾ ಇದ್ರೆ ಮಾರ್ನಿಂಗ್ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ರಜತ್ ಅವರು ಗಿಲ್ಲಿ ನನಗೆ ಒಂದು ಟ್ಯಾಂಕ್ ಕೊಟ್ಟಿದ್ದಾರೆ. ಏನಂದ್ರೆ ಗಿಲ್ಲಿ ಆ್ಯಂಡ್ ನನ್ನನ್ನು ಯಾರು ತುಳಿದಿದ್ದಾರಲ್ಲ ಅವರನ್ನು ಹೊರಗೆ ಹಾಕಿ ನಾನು ಹೋಗ್ತೀನಿ, ಇಲ್ಲಿಂದ ಗೆದ್ದೇ ಹೋಗ್ತೀನಿ ಅನ್ನುವಂಥ ಮಾತುಗಳಿದ್ದಾರೆ. ಸೊ ರಜತ್ ಚೈತ್ರ ಅವರು ಹೊರಗಡೆ ಗೆಸ್ಟ್ ಆಗಿ ಬಂದ್ರೆ ರಜತ್ ಅವರು ಈ ರೀತಿ ಮಾತು ಆಡ್ತಾ ಇರಲಿಲ್ಲ, ಈ ರೀತಿ ಚಾಲೆಂಜ್ ಕೊಡ್ತಾ ಇರಲಿಲ್ಲ, ಈ ರೀತಿ ಅವ್ರು ಹೇಳ್ತಾನೆ ಇರಲಿಲ್ಲ ರಜತ್ ಅವರು. ಸೊ ನಡೀತಾ ಏನಿದೆ, ಚೈತ್ರ ರಜತ್ ಅವರು ವೈಲ್ಡ್ ಕಾರ್ಡ್ ಆಗಿ ಬಂದಿದ್ದಾರೆ, ವೈಲ್ಡ್ ಕಾರ್ಡ್ ಆಗಿ ಇರ್ತಾರೆ. ಸೊ ಇಲ್ಲಿ ನಡೀತಾ ಆದ್ರೆ ಏನಿದೆ, ಏನಾದರೂ ಪ್ರ್ಯಾಂಕ್ ಆಗ್ಬೋದಾ ಬಿಗ್ ಬಾಸ್ ಮನೆಯಲ್ಲಿ? ನೋಡೋಣ ಇವತ್ತಿದೆ ಪ್ರ್ಯಾಂಕ್ ಆಗ್ಬೋದಾ ಅಂತ. ಪ್ರ್ಯಾಂಕ್ ಆದ್ರೆ ಯಾವ ರೀತಿ ಆಗಬಹುದು ಅಂದ್ರೆ ಸೊ ಪ್ರ್ಯಾಂಕ್ ಅಂದ್ರೆ ಒಂದು ಸೀಕ್ರೆಟ್ ರೂಮ್ ತರ ಬರ್ಬೋದು ಅಂತ ನನ್ನ ಊಹೆ ಇದೆ, ಅನಿಸಿಕೆ ಇದೆ. ಒಂದು ಸೀಕ್ರೆಟ್ ರೂಮ್ ಬಂದು ಅಲ್ಲಿ ಪ್ರ್ಯಾಂಕ್ ತರ ಮಾಡಿ ಯಾವ ರೀತಿ ಅಂದ್ರೆ ನಮ್ ಗಿಲ್ಲಿ ಅಣ್ಣನ ಸೀಕ್ರೆಟ್ ರೂಮ್ಗೆ ಕಳಿಸಿ ಗಿಲ್ಲಿ ಅಣ್ಣ ನಾಮಿನೇಟ್ ಆಗಿದ್ದಾರೆ, ಗಿಲ್ಲಿ ಅಣ್ಣ ಎಲಿಮಿನೇಟ್ ಆಗಿದ್ದಾರೆ ಅಂತ ಏನಾದ್ರು ಹೇಳಿ ಹೊರಗಡೆ ಹಾಕೋದು ಮಾಡೋದು ಮಾಡ್ತಾರ ಹೆಂಗೆ? ಸೊ ನೋಡೋಣ. ಮಾಡೋದಿದ್ರೆ ಗಿಲ್ಲಿ ಅಣ್ಣನನ್ನ ಹಾಕಿದ್ರೆ ಯಾರು ಒಪ್ಕೊಳ್ಳೋದಿಲ್ರಿ. ಯಾಕೆಂದ್ರೆ ಗಿಲ್ಲಿ ಅಣ್ಣನ ಕ್ರೇಜ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಗಿಲ್ಲಿ ಅಣ್ಣನ ಕ್ರೇಜ್ ಏನಿದೆ ಅಂತ. ಅವತ್ತು ಒಂದು ಕೂಗು ಬಂದಿತ್ತಲ್ಲ, ಗಿಲ್ಲಿ ಯು ಆರ್ ಸೇಫ್ ಅಂತ ಸುದೀಪ್ ಸರ್ ಅವ್ರು ಹೇಳಿದ್ರಲ್ಲ, ಅವತ್ತಿನ ಕೂಗು ಅವತ್ತಿನ ಸೌಂಡ್ ಕೇಳಿ ಬಿಗ್ ಬಾಸ್ ಸೆಟ್ ಮನೆ ಒಳಗೆ ಕೂಡ ಸೌಂಡ್ ಹೋಗಿದೆ. ಸೊ ಅದರ ನೋಡಿ ಎಲ್ರಿಗೂ ಗೊತ್ತಾಗಿದೆ ಗಿಲ್ಲಿ ಕ್ರೇಜ್ ಬಹಳಷ್ಟು ಇದೆ ಅಂತ. ಸೊ ಗಿಲ್ಲಿ ಇದಂತೂ ಆ ರೀತಿ ಪ್ರ್ಯಾಂಕ್ ಮಾಡೋದಿಲ್ಲ. ಅಂಡ್ ಕಾವ್ಯಕ್ಕನಾದ್ರು ಮಾಡ್ಬೋದೇನೋ, ಕಾವ್ಯಕ್ಕನು ಮಾಡೋದಿಲ್ಲ. ಕಾವ್ಯಕ್ಕನ ಮಾಡಬಹುದೇನೋ ಅಂತ ನನಗೂ ಡೌಟ್ ಇದೆ. ಯಾಕಂದ್ರೆ ಗಿಲ್ಲಿ ಕಾವ್ಯ ಯಾವ ರೀತಿ ಇದೆ ಅಂದ್ರೆ ನೀವು ನೋಡ್ಬೇಕು. ಗಿಲ್ಲಿ ಕಾವ್ಯ ಒಂದು ಒಳ್ಳೆಯ ಬಾಂಧವ್ಯ ಇದೆ. ಸೊ ಕಾವ್ಯಕ್ಕನ ಆ ರೀತಿ ಮಾಡಿದ್ರೆ ಗಿಲ್ಲಿನ ರಿಯಾಕ್ಷನ್ ಕೇಳೋಣ ಅಂತ ಬಹಳ ಜನ ತಲೆಯಲ್ಲಿ ಬರುತ್ತೆ. ಸೊ ಅದು ಕೂಡ ಆಗೋದಿಲ್ಲ. ಸೊ ಆಗೋದಾದ್ರೆ ಯಾರ್ದು ಅಂದ್ರೆ ಹೋದ ವರ್ಷ ಅಂಡ್ ಬಿಗ್ ಬಾಸ್ 11, 12, 10 ಯಾವ ರೀತಿ ಬರ್ತಾ ಇತ್ತು ಅಂದ್ರೆ ಒಂದು ಸೀಕ್ರೆಟ್ ರೂಮ್ ಅದಿತ್ತು, ಸ್ವಲ್ಪ ಜನರು ಕೇಳಿಸಿದ್ರು. ಸೊ ಅದೇ ರೀತಿ ಈ ವಾರನೂ ಕೂಡ ಚೇಂಜಸ್ ಆಗ್ಬೋದಾ ಅಂತ ಅನಿಸ್ತಾ ಇದೆ. ವೋಟಿಂಗ್ ಇಲ್ಲ ಏನಿಲ್ಲ. ಸೊ ಹೋಗೋದಾದ್ರು ಯಾರು ನಮ್ಮ ರಕ್ಷಿತಾ ಅವ್ರು ಹೋಗ್ಬೋದೇನೋ ಅಂತ ನನ್ನ ಊಹೆ ಇದೆ, ಅನಿಸಿಕೆ ಇದೆ. ಯಾಕಂದ್ರೆ ರಕ್ಷಿತಾ ಅವರು ಏಕೆ ಹೋಗುತ್ತಾರೆ ಅಂದ್ರೆ ರಕ್ಷಿತಾ ಅವರು ಒಂದು ಮಾತು ಹೇಳ್ತಾರೆ ಬಿಗ್ ಬಾಸ್ ಒಳಗೆ, ಹೊರಗಡೆ ನನ್ನ ಫ್ಯಾನ್ ಪೇಸ್ ಇದೆ, ಹೊರಗಡೆ ನನ್ನ ಅಭಿಮಾನಿಗಳು ಬಹಳಷ್ಟು ಜನ ಇದ್ದಾರೆ ಅಂತ ಹೇಳ್ತಾರೆ ರಕ್ಷಿತಾ ಅವರು ಬಿಗ್ ಬಾಸ್ ಒಳಗೆ. ಸೊ ಅವರನ್ನು ಹೊರಗೆ ಹಾಕ್ಬೋದು ಅಂತ ಒಂದು ಚರ್ಚೆ ಇದೆ. ನೋಡ್ಬೇಕು ಅವರನ್ನು ಹೊರಗೆ ಹಾಕ್ತಾರೋ ಯಾರಿಗೆ ಹಾಕ್ತಾರೋ. ಇದು ಏನು ಪ್ರ್ಯಾಂಕ್ ಮಾಡ್ತಾರೋ ಅವ್ರಿಗೆ ಏನು ಮಾಡ್ತಾರೋ ಅವ್ರನ್ನ ಮಾಡಿದ್ರೆ ಇನ್ನೊಬ್ರು ಬೇಕು. ಅವರು ಒಬ್ಬರೇ ಹೋದ್ರೆ ಟ್ವಿಸ್ಟ್ ಇರೋದಿಲ್ಲ. ಟ್ವಿಸ್ಟ್ಗಾಗಿ ಯಾರನ್ನ ತಗೊಳ್ಬೋದು ನಮ್ಮ ಧ್ರುವಂತ ಅಣ್ಣನಿಗೆ. ಯಾಕೆಂದ್ರೆ ಧ್ರುವಂತ ರಕ್ಷಿತಾ ಅವಾಗ ಕಚ್ಚಾಡ್ತಾರೆ. ಸೊ ಆ ರೀತಿ ನೋಡಿದ್ರೆ ಧ್ರುವಂತ ಅವ್ರಿಗೆ ಹೋಯ್ದ್ರೆ ಒಂದು ಒಳ್ಳೆ ರೀತಿಯಿಂದ ಯಾವುದೋ ಒಂದು ಕಾಂಬಿನೇಷನ್ ಇರುತ್ತೆ, ನೋಡೋರಿಗೂ ಒಂದು ಟ್ವಿಸ್ಟ್ ಸಿಗಬಹುದು. ಅಂದ್ರೆ ಏನಾದ್ರು ಸೀಕ್ರೆಟ್ ರೂಮ್ ತರ್ತಾರೆ ಹೆಂಗೆ, ಹೋಗೋದಿದ್ರು ರಕ್ಷಿತಾ ಧ್ರುವಂತ ಅವ್ರಿಗೆ ಹಾಕ್ತಾರ ಹೆಂಗೆ ಅಂತ ಒಂದು ಡೌಟ್ ಇದೆ. ಸೊ ಏನಾಗುತ್ತೆ ನೋಡೋಣ. ಇವರಿಬ್ಬರಿಗೆ ಸೀಕ್ರೆಟ್ ರೂಮ್ಗೆ ಕಳಿಸ್ತಾರ, ಏನು ಹೊಸ ಬೇರೆ ಏನಾದ್ರು ತಲೆ ಓಡಿಸಿದಾರ ಬಿಗ್ ಬಾಸ್ ಸರ್ ಅವರು, ಬಿಗ್ ಬಾಸ್ ಸುದೀಪ್ ಸರ್ ಅವರು ಅಂತ ತಲೆಯಲ್ಲಿ ಬರ್ತಾ ಇದೆ. ಸೊ ಇವತ್ತು ಏನಾಗುತ್ತೆ ನೋಡೋಣ. ಯಾಕೆಂದ್ರೆ ನಾಮಿನೇಷನ್ ಇದಿಲ್ಲ, ವೋಟಿಂಗ್ ಲಿಸ್ಟ್ ಓಪನ್ ಇರಲಿಲ್ಲ. ಸೊ ಸುದೀಪ್ ಸರ್ ಅವರು ಒಂದು ಟ್ವಿಸ್ಟ್ ಇದೆ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ನಾನು ತಲೆಯಲ್ಲಿ ಇಷ್ಟು ಬಂತು, ಇಷ್ಟು ಹೇಳಿದ್ದೀನಿ ಅಷ್ಟೇ. ಸಿಗ್ತೀನಿ ಮುಂದಿನ ವಿಡಿಯೋ ಪ್ರೊಮೋ ಅಪ್ಡೇಟ್ ಅಂಡ್ ಬಿಗ್ ಬಾಸ್ ಅಪ್ಡೇಟ್ಗಾಗಿ ನನ್ನ ಚಾನೆಲ್ನ ರೋರ್ ಕನ್ನಡಿಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋ. ಎಲ್ಲ ತನಕ ಎಲ್ಲರೂ ಚಂದಿರಿ.